ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ರೀತಿ ಈ ಶಾಲಾ ಆಡಳಿತ ಮಂಡಳಿ ಮತ್ತು ಜಮೀನು ಮಾಲೀಕರ ನಡುವಿನ ಗಲಾಟೆಯಲ್ಲಿ ಪಾಪ ಮಕ್ಕಳು ಈಗ ನಲುಗಬೇಕಾದಂತಹ ಪರಿಸ್ಥಿತಿ ಇದೆ. ಇಬ್ಬರ ಜಗಳದಲ್ಲಿ ರಸ್ತೆ ಇಲ್ಲದೆ ಶಾಲಾ ಮಕ್ಕಳು ಪರದಾಟವನ್ನು ನಡೆಸುತ್ತಿದ್ದಾರೆ. ಬೆಂಗಳೂರು ಹೊರವಲಯದ ಆವಲಹಳ್ಳಿ ಬಳಿಯ ಪ್ರೆಸಿಡೆನ್ಸಿ ಸ್ಕೂಲ್ ರಸ್ತೆಯನ್ನ ಬಂದ್ ಮಾಡಿದ್ದಾರೆ ಜಮೀನಿನ ಮಾಲೀಕರು. ಜಮೀನು ಖರೀದಿಗೆ ಮುಂದಾಗಿರುವ ಶಾಲಾ ಆಡಳಿತ ಮಂಡಳಿ ಇದೇ ವಿಚಾರಕ್ಕೆ ಹಲವು ವರ್ಷಗಳಿಂದ ಇಬ್ಬರ ನಡುವೆ ತಿಕ್ಕಾಟ ಇದೆ. ಸದ್ಯ ಕೋರ್ಟ್ನಲ್ಲಿ ಈ ಜಮೀನಿನ ವಿವಾದ ಕೂಡ ನಡೀತಾ ಇದೆ. ಜಮೀನು ವಿವಾದದ ಮಧ್ಯೆಯೇ ರಸ್ತೆಯನ್ನ ಬಿಡಲ್ಲ ಅಂತ ಹೇಳಿ ಜಮೀನಿನ ಮಾಲಕ ಪಟ್ಟಿಡ್ಕೊಂಡ್ಬಿಟ್ಟಿದ್ದಾನೆ. ಮಕ್ಕಳು ಈ ಕಡೆ ಶಾಲೆಗೂ ಹೋಗೋಕ್ಕಾಗದೆ, ಈ ಕಡೆ ಮನೆಗೂ ಬರೋಕ್ಕಾಗದೆ ಒದ್ದಾಡಬೇಕಾದಂತಹ ಪರಿಸ್ಥಿತಿ. ನೀವು ಕೂಡ ಸಿಚುವೇಶನ್ ಅನ್ನ ಗಮನಿಸ್ತಾ ಇದ್ದೀವಿ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಮಾದೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, ಏನಿದು ಸಮಸ್ಯೆ? ಕೋರ್ಟ್ನಲ್ಲಿ ವ್ಯಾಜ್ಯ ಇರಬೇಕಾದಂತಹ ಸಂದರ್ಭದಲ್ಲಿಯೇ ಈ ರೀತಿಯ ಬೆಳವಣಿಗೆಗಳು ಯಾಕೆ ಆಗ್ತಾ ಇದೆ ಅಂತ ಹೇಳಿ? ಪ್ರೇಮ, ಹಲವು ವರ್ಷಗಳಿಂದ ಜಮೀನು ಮಾಲೀಕರು ಜೊತೆಗೆ ಈ ಶಾಲೆಯ ಅಂದರೆ ಪ್ರೆಸಿಡೆನ್ಸಿ ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಅಂದರೆ ಅವರಿಗೆ ವರ್ಸಸ್ ಒಂದು ಕೋರ್ಟ್ನಲ್ಲಿ ಕೇಸ್ ನಡೀತಾ ಇರುತ್ತೆ ಈ ಜಮೀನು ಮತ್ತು ಈ ಜಾಗಕ್ಕೆ ಸಂಬಂಧಪಟ್ಟಂತೆ. ನಾನೀಗ ನೇರವಾಗಿ ದೃಶ್ಯಗಳನ್ನು ತೋರಿಸ್ತೀನಿ. ಈ ರಸ್ತೆಯನ್ನು ಕಾಣ್ತಾ ಇದೆ. ಈ ರಸ್ತೆ ನಮಗೆ ಸೇರಿದ್ದು, ಅಂದರೆ ಇಲ್ಲಿ ರಸ್ತೆಯೇ ಇಲ್ಲ, ಇದು ನಮ್ಮ ಜಮೀನಿನ ಜಾಗ ಅನ್ನುವಂಥ ಮಾತನ್ನು ಈ ಜಮೀನಿನ ಮಾಲೀಕರು ಹೇಳುವಂಥದ್ದು. ಆದರೆ ಈ ಏನು ಪ್ರೆಸಿಡೆನ್ಸಿ ಶಾಲೆ ಏನಿದೆ ಅವರು ಹೇಳ್ತಾ ಇರುವಂಥದ್ದು ಇದು ನಮಗೆ ಸೇರಿದ್ದು, ಇದು ಕೇವಲ 7 ವರ್ಷಗಳ ಹಿಂದೆ ಇವರು ಬಂದು ನಮಗೆ ಸೇರಿದ್ದು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಕೋರ್ಟ್ಗೂ ಕೂಡ ಹಾಕಿದ್ದಾರೆ. ಅದರಿಂದಾಗಿ ಸಮಸ್ಯೆಗಳಾಗ್ತಿದ್ದಾವೆ. ನಿನ್ನೆ ಏಕಾಏಕಿ ಇಲ್ಲಿ ಅಂದರೆ ಈ ಶಾಲೆಯವರು ರಸ್ತೆಯನ್ನು ಮಾಡೋದಕ್ಕೆ ಮುಂದಾಗ್ತಾರೆ. ಅಂದರೆ ಮೊದಲು ಜಲ್ಲಿಕಲ್ಲಿನ ರಸ್ತೆ ಇರುತ್ತೆ, ಅದನ್ನು ರಸ್ತೆ ಮಾಡೋದಕ್ಕೆ ಶುರುವಾದಂಥ ಸಂದರ್ಭದಲ್ಲಿ ಏಕಾಏಕಿ ಈ ಜಮೀನಿನ ಮಾಲೀಕರು ಏನಿದ್ದಾರೆ ಅವ್ರು ಬಂದು ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿ ಒಂದು ಗುಂಡಿಯನ್ನು ಕೂಡ, ಅಂದರೆ ಅಲ್ಲಿ ಯಾರು ಕೂಡ ಓಡಾಡೋಕ್ಕೆ ಸಾಧ್ಯ ಆಗದಂತೆ ಮಾಡ್ತಾರೆ. ಬೆಳಗ್ಗೆ ಶಾಲೆಗೆ ಮಕ್ಕಳು ಬಂದಂಥ ಸಂದರ್ಭದಲ್ಲಿ ಒಂದು ರೀತಿ ಆತಂಕದ ವಾತಾವರಣ ನಿರ್ಮಾಣ ಆಗಿತ್ತು. ಯಾರು ಕೂಡ ಈ ಕಡೆ ಬರೋದಕ್ಕೆ ಸಾಧ್ಯ ಆಗದಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಆ ನಂತರ ವಿಚಾರಿಸಿದಾಗ ಇದು ಅಂದರೆ ಇದು ಪ್ರೈವೇಟ್ ಲ್ಯಾಂಡ್ ಇದು ಅನ್ನುವಂಥ ಮಾತನ್ನ ಜಾಗದ ಮಾಲೀಕರು ಹೇಳ್ತಾ ಇರುವಂಥದ್ದು. ಈಗ ನನ್ನ ಜೊತೆಗೆ ಇಬ್ಬರು ಇದ್ದಾರೆ, ಅಂದರೆ ಶಾಲೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರೆ, ಜೊತೆಗೆ ಜಾಗದ ಮಾಲೀಕರು ಕೂಡ ಇದ್ದಾರೆ. ಅವ್ರನ್ನೂ ನಾನು ಮಾತಾಡಿಸ್ತೀನಿ ಏನು ಹೇಳ್ತಾರೆ ಅಂತ. ಏನಕ್ಕೆ ನೀವು ಅಡ್ಡ ಹಾಕಿದ್ರಿ ನಿನ್ನೆ? ಸರ್, ನಿನ್ನೆ ನಾವು ಅಡ್ಡ ಹಾಕಿಲ್ಲ. ಅಡ್ಡ ಹಾಕಿ 3-4 ದಿವಸ ಆಗಿದೆ. ಇವ್ರದ್ದು ಇನ್ನೊಂದು ರೋಡಲ್ಲಿ ಇತ್ತು, ಆ ರೋಡಲ್ಲಿ ಓಡ್ತಾ ಇದ್ರು. ನಿನ್ನೆ ಯಾವುದೋ ಹೊಸ ಕೇಸು ಅವರೇ ಫೈಲ್ ಮಾಡಿ ಅವರೇ ಆರ್ಡರ್ಸ್ ತೊಗೊಂಡು ನಮಗೆ ಗೊತ್ತಿಲ್ಲದಂಗೆ ನೈಟ್ 9 ಗಂಟೆಲಿ ಇವರು ರಸ್ತೆ ಮಾಡಿದ್ದಾರೆ ಹೊಸದಾಗಿ. ಅದಕ್ಕೆ ಮುಂಚೆ 3 ದಿವಸದಿಂದ ರಸ್ತೆ ಇರಲಿಲ್ಲ. ನಿನ್ನೆ ನೈಟ್ ಅವ್ರು ಮಾಡಿದರು. ನಮಗೆ ಗೊತ್ತಿರಲಿಲ್ಲ ಇವರು ಹೊಸ ಕೇಸ್ ಹಾಕಿರೋದು. ಅದಕ್ಕೆ ಬೆಳಿಗ್ಗೆ ಬಂದು ನಾವು ಅಡ್ಡ ಹೆಂಗಿತ್ತು ಹಂಗೆ ಹಾಕ್ಲಿಕ್ಕೆ ಬಂದ್ವಿ. ಆವಾಗ ಇವ್ರನ್ನೆಲ್ಲ ಎಲ್ಲರನ್ನೂ ಕರೆಸಿ, ಪೊಲೀಸವ್ರನ್ನೆಲ್ಲ ಕರೆಸಿ ಇವರು ಮತ್ತೆ ರಸ್ತೆ ಮಾಡಿದ್ದಾರೆ ಇವತ್ತು. ಓಕೆ, ಎಷ್ಟು ವರ್ಷಗಳಿಂದ ಕೇಸ್ ನಡೀತಾ ಇದೆ? ಒರಿಜಿನಲ್ ಕೇಸ್ 2007ಇಂದ ನಡೀತಾ ಇದೆ ಸರ್. ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟಿಂದ ನಡೀತು. ಅದರಲ್ಲಿ ಪರ್ಮನೆಂಟ್ ಇಂಜೆಕ್ಷನ್ ನಮ್ಮ ಕಡೆ ಸಿಕ್ಕಿದೆ. ಇಲ್ಲಿ ಯಾವುದು ರಸ್ತೆ ಇಲ್ಲ. ಇರೋ ಆ್ಯಕ್ಚುಲಿ ರಸ್ತೆ ಬಂದು ಎನ್ಕ್ರೋಚ್ಮೆಂಟ್ ಆಗಿದೆ. ಇವ್ರ ಬಿಲ್ಡಿಂಗ್ ಅವರು ಮಾಡಿದ್ದಾರೆ ಕೂಡ. ಆ ಎನ್ಕ್ರೋಚ್ಮೆಂಟ್ ಆಗಿದೆ. ನೀವು ಇಲ್ಲಿ ಈ ಜಾಗದಲ್ಲಿ ಹೊಸದಾಗಿ ರಸ್ತೆ ಮಾಡಬೇಕಂದ್ರೆ ಅಕ್ವಿಸಿಷನ್ ಮಾಡಿ ಇದು ಮಾಡಿ ಕಾಂಪನ್ಸೇಷನ್ ಕೊಟ್ಟು ರಸ್ತೆ ಮಾಡಿ ಅಂತ ಆರ್ಡರ್ಸ್ ಆಗಿದೆ. ಅದ್ರ ಮೇಲೆ ಇವ್ರು ತಿರ್ಗಾ ಹೈಕೋರ್ಟ್ಗೆ ಹೋಗಿದ್ರು. ಆವಾಗ ಟೆಂಪ್ರರಿ ಇಂಜೆಕ್ಷನ್ ಕೊಟ್ಟಿದ್ರು, ಸ್ಕೂಲ್ ಮಕ್ಕಳಿಗೆ ಓಡಾಡಲಿಕ್ಕೆ ಬಸ್ಲಿಗೆ ಬಿಡಿ ಅಂತ. ಅದು ಬಿಟ್ಟಿದ್ವಿ ನಾವು ಇಷ್ಟು ದಿನ. ಮೊನ್ನೆ ಜುಲೈಯಲ್ಲಿ ಆರ್ಡರ್ ನಮ್ಮ ಕಡೆ ಆಗಿದೆ. ಯಾರು ಕೇಳಂಗಿಲ್ಲ, ಯಾರು ಓಡಾಡಂಗಿಲ್ಲ, ಮಾಡಂಗಿದ್ರೆ ಅಕ್ವಿಸಿಷನ್ ಮಾಡಿ ಅಂತ. ಅದಕ್ಕೆ 3 ಡೇಸ್ ಬ್ಯಾಕ್ ನಾವು ಕ್ಲೋಸ್ ಮಾಡಿದ್ವಿ. ಓಕೆ, ಶಾಲೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಇದ್ದಾರೆ. ಪ್ರೇಮ್, ಅವ್ರನ್ನೂ ಮಾತಾಡಿಸ್ತೀನಿ. ಏನಾಯಿತು, ಯಾಕೆ ಮಕ್ಕಳು ಬರೋದಕ್ಕೆ ಸಾಧ್ಯ ಆಗಲಿಲ್ಲ? ಬೆಳಗ್ಗೆ ಯಾಕೆ ಅಡ್ಡ ಹಾಕಿದ್ರು ಅವರು? ನಮಸ್ಕಾರ. ಇದು ನಾವು 2010ರಿಂದ ನಾನು ಇಲ್ಲಿ ಇನ್ಚಾರ್ಜ್ ಆಗಿದ್ದೀನಿ. ಈ ಟೋಟಲಿ ಲ್ಯಾಂಡ್ ತಗೊಂಡು ನಾವು ಕನ್ಸ್ಟ್ರಕ್ಷನ್ ಮಾಡೋದಾಗಂತಿದ್ದೀನಿ. ಬೆಳಗ್ಗೆ ಏನಾಯಿತು? ಇವತ್ತು ಬೆಳಗ್ಗೆ ಏನಾಗಿತ್ತು, ಮಕ್ಕಳಿಗೆ ಭಾಳ ತೊಂದರೆ ಆಯಿತು. ಏನಾಯ್ತು ಅಂದರೆ, ಇಲ್ಲಿ ಬಂದು ನಾರ್ಮಲಾಗಿ ರೋಡ್ ಇತ್ತು, ಡಬ್ರೀಸ್ ಹಾಕಿ ಇಟ್ಟಿದ್ರು. ಅದನ್ನು ಬಂದು ಅಗದ್ಬಿಟ್ಟವ್ರೆ. ನಮಗೆ ಸ್ಟೇ ನಿನ್ನೆ ರಾತ್ರಿ ಬಂದು ಪೊಲೀಸ್ ಸ್ಟೇಷನ್ಗೆ ಕೊಟ್ಟಿದ್ವಿ. ಸ್ಟೇ ಕೊಟ್ಬಿಟ್ಟು ಅಲ್ಲಿ ಇದು ಮಾಡಿದ್ವಿ. ಬಟ್ ಇವತ್ತು ಬೆಳಗ್ಗೆ ಇಲ್ಲ ಅಂದ್ಬಿಟ್ಟು ರಾಜಣ್ಣ ಅವರು ಅವ್ರ ಕೈಗೆ ಬಂದು ಹಾರ್ಡ್ ಕಾಪಿನೇ ಕೊಟ್ಟಿದ್ದಾರೆ. ನಮ್ಮ ಬಾಸು ಹಾರ್ಡ್ ಕಾಪಿ ಕೊಟ್ಟಿದ್ದಾರೆ ಅಷ್ಟೇ. ಅದಾದಮೇಲೆ ಅವರು ಸುಮ್ಮನೆ ಹೋದ್ರು. ಬೆಳಗ್ಗೆ ಏನಾಗಿತ್ತು ಅಂದರೆ, ಮಕ್ಕಳು ಬರೋಕ್ಕೆ ಯಾರಿಗೆ ಸಂಬಂಧಪಟ್ಟಂಥ ಜಾಗ ಇದು ಪಬ್ಲಿಕ್ ರೋಡು, ಒಂದು 50 ವರ್ಷ ಅಂತ ಪಬ್ಲಿಕ್ ರೋಡು. ನನಗೆ ಗೊತ್ತಿದ್ದಂಗೆ 2010ರಿಂದ ನಾನು ಇಲ್ಲಿದ್ದೀನಿ. ಆವಾಗಿಂದ ಪಬ್ಲಿಕ್ಗೆ ಓಡಾಡ್ತಾ ಇದ್ದೀನಿ. ಓಕೆ ಪ್ರೇಮ, ಇದು ಶಾಲೆಯವರು ಹೇಳ್ತಾ ಇರುವಂಥದ್ದು. ಅಂದರೆ ಜಾಗದ ಮಾಲೀಕರು ಇದು ನಮಗೆ ಸೇರಿದ್ದು ಅಂತ ಅವರು ವಾದ ಮಾಡ್ತಿದ್ದಾರೆ. ಇವರು ಇಲ್ಲ, ಇದು ರಸ್ತೆ ಅಂದರೆ ಪಬ್ಲಿಕ್ ರೋಡ್ ಅಂತ ಇವರು ಹೇಳ್ತಾ ಇದ್ದಾರೆ. ಒಟ್ಟಾರೆ ಇವರಿಬ್ಬರ ಜಗಳದಲ್ಲಿ ಈಗ ಕೂಸು ಬಡವಾಯಿತು ಅನ್ನೋ ಹಾಗೆ ಮಕ್ಕಳಿಗೆ ಸಮಸ್ಯೆ ಆಗ್ತಿದೆ. ಈಗ ಕೋರ್ಟ್ ಕೂಡ ಹೇಳಿರುವಂಥದ್ದು, ಮಕ್ಕಳಿಗೆ ಸಮಸ್ಯೆ ಮಾಡಬೇಡಿ, ಮಕ್ಕಳ ಓಡಾಟಕ್ಕೆ ಸಮಸ್ಯೆ ಮಾಡಬೇಡಿ ಅಂತ. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಕೂಡ ಬಂದಿದ್ದಾರೆ. ಇಲ್ಲಿ ರಸ್ತೆಯನ್ನು ಯಾವುದೇ ರೀತಿಯಾಗಿ ಬಂದ್ ಮಾಡುವಂಥದ್ದು ಯಾವುದು ಕೂಡ ಮಾಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಾದೇಶ್, ತಮ್ಮೆಲ್ಲ ಮಾಹಿತಿಗಾಗಿ.